ಉದಯ್ ಜೈನ್ ಅನ್ನುವ ವ್ಯಕ್ತಿ ದಯಾಮರಣವನ್ನು ಕೇಳಿದ್ದಾನೆ. ಇದ್ರ ಬಗ್ಗೆ ಹೇಳಿ. ಇದು ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಈ ಪ್ರಕರಣದಲ್ಲಿ ಪಾತ್ರವೇ ಅಲ್ಲ ಅಂತ ಗೊತ್ತಿದ್ದಾಗ ಸಮಾಧಾನವಾಗಿ ಇದ್ದು ತನಿಖೆಗೆ ಸಹಕರಿಸುವಂಥದ್ದು ಮಾಡಬೇಕು. ಇವರು ನಾನು ಸ್ಟಡಿ ಮಾಡಿದ ಹಾಗೆ ಪ್ರತಿ ಸಲವೂ ಕೂಡ ಅದು ಲೋಕಲ್ ಪೊಲೀಸ್ನವರು ಮಾಡಿದಾಗಲೂ ಕೂಡ ಈ ಥರದ ಅವಲತ್ತು ಕೊಡುವಂಥದ್ದು. CID ಅವರು ಬಂದಾಗ ಮತ್ತೆ ನಮಗೆ ದಯಾಮರಣ ಕೊಡಿ ಅಂತ ಕೇಳೋದು, CBI ಅವರು ತನಿಖೆ ತಗೊಂಡಾಗ ದಯಾಮರಣ ಕೊಡಿ ಅನ್ನೋದು, ಬಾಯಿ ಬಡ್ಕೊಳ್ಳೋದು ಮಾಡ್ತಾಯಿದ್ದಾರೆ. ಇದು ಬಗ್ಗೆ ನನಗೆ ಅನುಕಂಪಕ್ಕಿಂತ ಹೆಚ್ಚಾಗಿ ಡೌಟ್ಗಳೇ ಬರುವಂಥದ್ದು. ಇವರು ಯಾಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈ ದಯಾಮರಣವನ್ನು ಕೇಳುವಂಥ ತಕ್ಷಣ ಯಾರೇನು ದಯಾಮರಣ ಕೊಟ್ಬಿಡಲ್ಲ. ಯಾಕೆ ಕೊಟ್ಬಿಡ್ತಾರೆ? ತಲೆಕೆಟ್ಟಿದೆಯಾ ನಮ್ಮ ರಾಷ್ಟ್ರಪತಿಗಳಿಗೆ ದಯಾಮರಣ ಅಂತೇಳಿ ಕೊಡಲಿಕ್ಕೆ? ಇವರು ದೇವ್ರನ್ನೇ ಕೇಳಬೇಕು ಆ ಥರದ ಮರಣಗಳನ್ನು. ಸಾಯಿಸುವಂಥ ಹಕ್ಕು ಯಾವ ಸರ್ಕಾರಕ್ಕೂ ಕೂಡ ಇಲ್ಲ. ದಯಾಮರಣವನ್ನು ಯಾರು ಕೇಳ್ತಾರ್ರಿ? ಇನ್ನು ನನಗೆ ಬದುಕಕ್ಕಾಗಲ್ಲ ಅಂತ ಹೇಳುವಂಥ ಅಂದರೆ ಇವನಿಗೇನಾಗಿದೆ? ಯಾವುದೋ ಒಂದು ಸಂದೇಹ ಬಂದಿದೆ. ಇದು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇವ್ರಿಗೆಲ್ಲ ಒಂದು ಕಡೆ ಮುಂದೆ ಉಳಿಗಾಲ ಇಲ್ಲ ಅಂತ ಅನಿಸಿರ್ಬೋದು ಏನೋ. ಆದರೆ ನಾವಂತೂ ಹೇಳ್ತಿಲ್ಲ. ಇವರೇ ಇಲ್ಲಿ ಒಬ್ಬರೇ ಅಲ್ಲ, ಬಹಳಷ್ಟು ಜನ ಓವರ್ ರಿಯಾಕ್ಟ್ ಮಾಡ್ತಾ ಇರುವಂಥದ್ದು. ಒಂದು ಒಳ್ಳೆಯ ತನಿಖೆ ಪ್ರಾರಂಭ ಆಗುತ್ತೆ ಅಂತ ಅಂದ ತಕ್ಷಣ ನಂಗೆ ದಯಾಮರಣ ಕೊಡಿ ಅನ್ನುವಂಥದ್ದು. ಇದು ಪೂರ್ವಾಗ್ರಹದಿಂದ ಮಾಡ್ತಿದ್ದಾರೆ. ಇದು ನಮ್ಮ ದೇಶದಲ್ಲಿರುವಂತಹ ಒಂದು ಸಾಮರಸ್ಯವನ್ನು ಕದಡು ಹೋಗಲಿಕ್ಕೆ ಮಾಡುವಂಥ ಕೆಲಸ. ದೇವಸ್ಥಾನಗಳನ್ನು ಗುರಿಯಾಗಿಟ್ಕೊಂಡು ಮಾಡ್ತಿದ್ದಾರೆ. ಇದಕ್ಕೆ ಕ್ರೈಸ್ತ ಮಿಷನರಿಗಳು ಫಂಡ್ ಮಾಡ್ತಾ ಇದ್ದಾರೆ. ಏನಿದೆ? ಎಲ್ಲವೂ ತನಿಖೆಯಲ್ಲೇ ಬರುತ್ತಲ್ಲ. ತನಿಖೆ ಅಂತಂದರೆ ಏನು ಬರೀ ಬುರುಡೆ ಆಗಿಯೇ ಕೆಲಸಕ್ಕೆ ಅವ್ರನ್ನ ಇಟ್ಕೊಂಡಿದ್ದಾರ? ಎಲ್ಲ 360 ಡಿಗ್ರಿಯಲ್ಲೂ ಕೂಡ ಈ ತನಿಖೆ ನಡೆಯುತ್ತೆ. ಇದು ನಡೀತಿರುವಂಥ ತನಿಖೆ ಅಂತಿಂಥದ್ದಲ್ಲ. SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತಾ ಇರುವಂಥದ್ದು. ನಾವು ಸಮಾಧಾನವಾಗಿಲ್ವಾ? ನಮ್ಮ ಮೇಲೆ ನೀವು ಇಷ್ಟೊಂದು ಗೂಬೆ ಕೂರಿಸುವಂಥ ಕೆಲಸ ಮಾಡಿದ್ರೂ ಕೂಡ ನಾನು ಸಮಾಧಾನ ಕಳ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ವಿ ನೋ ವಾಟ್ ವಿ ಆರ್. ನಮ್ಮ ನಿದ್ರೆಯನ್ನು ಕಸಿದುಕೊಳ್ಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಏನನ್ನು ಕೇಳ್ತಾ ಇದ್ದೇವೆ, ಯಾವ ಮಾರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಯಾವ ರೀತಿ ನಡ್ಕೊಳ್ತಾ ಇದ್ದೇವೆ, ನಮ್ಮ ಜೀವನ ಯಾವ ಇದೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ. ನಿಮಗೆ ಗೊತ್ತಿಲ್ಲದಿದ್ರೂ ಕೂಡ ಅದೇ ಬಹಳ ಮುಖ್ಯ ಈ ತನಿಖೆಯಲ್ಲಿ. ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇಲ್ಲದಿದ್ದಾಗ ಈ ದಯಾಮರಣ ಕೇಳುವಂಥದ್ದಾಗತ್ತೆ. ದಯಾಮರಣ ಯಾಕೆ ಕೇಳ್ತೀರಿ? ಕೊಡೋಕ್ಕಾಗಲ್ಲ ಅಂತ ಗೊತ್ತಿದ್ದ ಮೇಲೆ ದಯಾಮರಣ ಯಾಕೆ ಕೇಳ್ತೀರಿ? ಈ ದೇಶದಲ್ಲಿ ಯಾರ ಕಡೆಯಿಂದಲೂ ನಿಮಗೆ ದಯಾಮರಣ ಸಿಗಲ್ಲ. ಇನ್ನೊಂದು ಬಾರಿ ದಯಾಮರಣವನ್ನು ಕೇಳುವ ಅಭ್ಯಾಸವನ್ನು ಬಿಟ್ಬಿಡಿ. ಅಷ್ಟು ಸುಲಭ ಅಲ್ಲ ನಿಮ್ಮ ಮರಣವನ್ನು ಕೊಡುವಂಥದ್ದು. ಏನು ರೇಪ್ ಆ್ಯಂಡ್ ಮರ್ಡರ್ ಮಾಡಿದವನಿಗೇನೆ ಮರಣ ಶಿಕ್ಷೆ ಕೊಡಲಿಕ್ಕೆ 3 ಬಾರಿ ಯೋಚನೆ ಮಾಡುತ್ತೆ ನಮ್ಮ ನ್ಯಾಯಾಲಯ. ಅಂಥದ್ರಲ್ಲಿ ನೀವು ಏನೇನೂ ಅಲ್ಲ ಅಂದಮೇಲೆ ನಿಮಗೆ ಯಾಕೆ ತಗೊಂಡೋಗಿ ನೇಣ್ಗಂಬಕ್ಕಾಗುತ್ತೆ? ಯಾವ ರೀತಿಯ ಮರಣವನ್ನು ನೀವು ಅಪೇಕ್ಷಿಸ್ತೀರಿ? ದಯಾಮರಣ ಅಂದರೆ ಒಂದು ಹೇಳಿ, ನೇಣಾಕಬೇಕಾ, ನೀರಿಗೆ ಎಸಿಬೇಕಾ, ಇಲ್ಲ ಎಲೆಕ್ಟ್ರಿಕ್ಯೂಟ್ ಮಾಡಬೇಕಾ? ಇವೆಲ್ಲ ಪ್ರಜಾಪ್ರಭುತ್ವದಲ್ಲ ಅಲ್ಲ. ಈ ರೀತಿ ಅಭ್ಯಾಸಗಳನ್ನ ಮೊದಲು ಬಿಡಬೇಕು. ಇದು ಎಲ್ಲೋ ಒಂದು ಕಡೆ ಹೆಚ್ಚಿನ ಸಂದೇಹಗಳಿಗೆ ಅವಕಾಶ ಮಾಡಿಕೊಡುತ್ತೆ. ನಿಮ್ಮ ಬಗ್ಗೆ ನಮಗೆ ಒಂದಿಷ್ಟು ಕನಿಕರವೂ ಇದೆ, ಇಲ್ಲ ಅಂತಲ್ಲ. ಯಾಕೆ ಅಂತಂದರೆ ಸಾಮಾಜಿಕವಾಗಿ ಜನ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಹೌದು, ಇದೇ ಪರೀಕ್ಷೆಯ ಕಾಲ. ನಾವೆಲ್ಲರೂ ಕೂಡ ತನಿಖೆಯನ್ನು ಬಲಪಡಿಸುವಂಥ ಕಡೆ ನಾವು ಒತ್ತಾಸೆಯಾಗಿ ನಿಂತ್ಕೋಬೇಕು. ನೀವು ಯಾವತ್ತೂ ಹೋರಾಟದಲ್ಲಿ ಮುನ್ನೆಲೆಗೆ ಬಂದು ಈ ತನಿಖೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಅಂತ ಎಲ್ಲಾದರೂ ಡಿಮ್ಯಾಂಡ್ ಮಾಡಿದ್ದೀರಾ? ಅಥವಾ ಏನಾದ್ರೂ ಒಂದು ದಿವಸ ಆದರೂ ಉಪವಾಸ ಸತ್ಯಾಗ್ರಹ ಕುಳಿತಿದ್ದೀರಾ? ನೀವು ಇದನ್ನ ಬಿಟ್ಟು ಉಪವಾಸ ಸತ್ಯಾಗ್ರಹ ಕುಳಿತು ಆಗ್ರಹ ಮಾಡಿ ಸರ್ಕಾರಕ್ಕೆ, ಅದನ್ನು ಒಪ್ಕೋತೀನಿ ನಾನು. ಅದು ಈ ಸರ್ಕಾರವೂ ಒಪ್ಕೊಳ್ಳುತ್ತೆ, ಸಮಾಜವೂ ಒಪ್ಕೊಳ್ಳುತ್ತೆ. ದಯಾಮರಣ ಕೊಡಿ ಅಂತಂದರೆ ಒಂದು ಚಟವನ್ನು ಬಿಟ್ಬಿಡಿ. ಇದು ಕೆಲಸ ಮಾಡಲ್ಲ. ಯಾರೂ ನಿಮಗೆ ದಯಾಮರಣ ಕೊಡಲಿಕ್ಕೆ ಈ ದೇಶದಲ್ಲಿ ಯಾರಿಗೂ ಅಧಿಕಾರ ಇದ್ದಿಲ್ಲ. ಇದು ಒಂದು ರೀತಿಯಾಗಿ ಯು ಆರ್ ಟೇಕಿಂಗ್ ಶೆಲ್ಟರ್, ಒಂದು ರೀತಿ ಭಾವನಾತ್ಮಕವಾದಂತಹ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡೋದರಲ್ಲಿ ಅರ್ಥ ಇಲ್ಲ.
ಎಲ್ಲರೂ ತುಂಬ ಪ್ರಬುದ್ಧವಾಗಿ ಯೋಚನೆ ಮಾಡ್ತಾರೆ. ಮತ್ತು ಅಲ್ಲಿರುವಂತಹ ಅಧಿಕಾರಿಗಳೇನು ಕುರಿ ಕಾಯಲಿಕ್ಕೆ ಕಳಿಸಿದಂಥವರಲ್ಲ, ಅವರು ಒಂದು ರೀತಿಯಾದಂಥ ಎಕ್ಸ್ಪರ್ಟೀಸ್ನ ಇಟ್ಕೊಂಡೆ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಿರ್ತಾರೆ, ಎಲ್ಲ ರೀತಿಯಲ್ಲೂ ಕಲೆಕ್ಟ್ ಮಾಡಿರ್ತಾರೆ. ಅವ್ರಿಗೆ ಗೊತ್ತು ಯಾರ್ಯಾರು ಹೇಗೆ ಹೇಗೆ ಏನೇನು ಮತ್ತು ಮುಂದೆ ಕಾರ್ಯಸೂಚಿ ಏನು ಎಲ್ಲ ಅವ್ರಿಗೆ ಗೊತ್ತಿದೆ. ನಮ್ಮ ಹತ್ರ ಏನು ಹೇಳ್ತಾರೆ ಅದೇ ಬೇರೆ, ಅವ್ರು ನಡ್ಕೊಳ್ಳೋ ರೀತಿಯೂ ಬೇರೆ. SITಯಿಂದ ಒಂದು ಒಳ್ಳೆಯ ಒಂದು ಫಲಿತಾಂಶ ಬರ್ಬೋದು ಅಂತ ಹೇಳೋದು ಅಷ್ಟೇ ನನ್ನ ನಂಬಿಕೆ. ಈ ಥರದ ಮಾತುಕತೆಗಳು, ಈ ರೀತಿಯಾದಂಥ ಛದ್ಮವೇಷಗಳು, ದೇವ್ರ ಮುಂದೆ ಹೋಗಿ ಆಣೆ ಹಾಕೋದು, ಇದು ಮನುಷ್ಯನಿಗೆ ಹೊಸದಲ್ಲ. ಅವನಿಗೆ ಬೇಕಾದಾಗ ಎಲ್ಲ ದೇವ್ರ ಮೇಲೂ ಆಣೆ ಹಾಕೋದನ್ನ ನಾವು ನೋಡಿ, ಬೇಡವಾಗ ಒಳಗೊಳಗೇನೆ ಬಿಡ್ತು ಅಂದ್ಕೊಂಡು ಹೋಗಿ ಅದರ ತಪ್ಪು ಕಾಣಿಕೆಗಳನ್ನ ಕೊಟ್ಟು ಬರೋದನ್ನು ನೋಡ್ತೀವಿ. ಎಂತೆಂಥ ವ್ಯಕ್ತಿಗಳಿದ್ದಾರೆ, ಗಣಿ ಅಗ್ದು ತಿಂದಂಥವನೇ ಚಿನ್ನದ ಕುರ್ಚಿಯನ್ನು ತಾನೇ ಮಾಡಿ ಇಟ್ಕೊಂಡು ಟೊಪ್ಪಿ ಮಾತ್ರ ತಗೊಂಡೋಗಿ ತಿರುಪತಿ ತಿಮ್ಮಪ್ಪನಿಗೆ ಹಾಕ್ತಾನೆ. ಅಂಥ ವ್ಯಕ್ತಿ ನಮ್ಮಲ್ಲಿ ಆಯ್ಕೆಯಾಗಿ ಬರ್ತಾರೆ. ಇವು ದೇವರನ್ನ ಎಷ್ಟು ರೀತಿಯಾಗಿ ಶೋಷಿಸ್ಬೋದೋ ಅಷ್ಟು ರೀತಿಯಾಗಿ ಶೋಷಿಸ್ತಾನೇ ಬಂದಂತಹ ಭಕ್ತರು ನಡುವೆ ನಾವು ಬೆರಗಾಗಿ ನೋಡುವಂಥದ್ದಾಗ್ಬಿಟ್ಟಿದ್ದೆ. ಯಪ್ಪ, ಇಂಥವ್ರ ನಡುವೆ ನಾವು ಸತ್ಯವನ್ನು ಕೇಳೋದು ಹೇಗೆ ಅಂತ. ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡು ಮಾಡಬಾರ್ದನ್ನೆಲ್ಲ ಮಾಡ್ಕೊಂಡು ಬಂದ ಮೇಲೆ ಒಂದು ಯಾವುದೋ ಒಟುವಿನ ರೀತಿಯಲ್ಲಿ ನಿಂತ್ಕೊಂಡು ಮೈ ತುಂಬ ರುದ್ರಾಕ್ಷಿ ಮಾಲೆನ ಹಾಕ್ಕೊಂಡು ಹೋಗಿ ತಪಸ್ಸಿಗೆ ಕೂತ್ಕೋತಾರೆ. ಇದನ್ನೂ ನೋಡ್ತಾ ಇದ್ದೀನಿ ನಾನು ಬೆಳಗಾಯಿತು ಅಂತಂದರೆ. ಇವರ ನಡುವೆ ನಾವು ಸತ್ತೋದಂಥವ್ರಿಗೆ ನ್ಯಾಯ ಕೇಳುವಂಥದ್ದು ಎಷ್ಟು ಕಷ್ಟದ ಕೆಲಸ ಈ ದೇಶದಲ್ಲಿ. ಎಲ್ಲಿ ಹುಡುಕ್ಲಿ, ಎಲ್ಲಿ ಸತ್ಯವನ್ನು ಹುಡುಕುವಂಥದ್ದು, ಈ ಆರೋಪಿಗಳನ್ನು ಎಲ್ಲಿ ಹುಡುಕ್ಲಿ? ನೋಡಿದ್ರೆ ಎಲ್ಲ ಧರ್ಮಗಳು ಬಹಳ ಬಹಳ ಕ್ಲೀನಾಗಿದ್ದಾವೆ ಅಂತ ಹೇಳುವ ರೀತಿಯಲ್ಲೇ ಬಿಂಬಿಸ್ತಾರಲ್ಲ ಎಲ್ಲ ಧರ್ಮಗಳು. ಹಾಗಾದರೆ ಆರೋಪಿಗಳಿಗೆ ಅವ್ರು ಎಲ್ಲಿದ್ದಾರೆ? ಕ್ರೈಸ್ತ ಧರ್ಮದಲ್ಲೂ ಇಲ್ಲ, ಮುಸಲ್ಮಾನ ಧರ್ಮದಲ್ಲೂ ಆರೋಪಿಗಳಿಲ್ಲ, ಹಿಂದೂ ಧರ್ಮದಲ್ಲೂ ಇಲ್ಲ, ಜೈನ ಧರ್ಮದಲ್ಲೂ ಇಲ್ಲ. ಹಾಗಾದರೆ ಯಾಕೆ ಹೆಣಗಳು ಉರುಳುತ್ತಾ ಇದ್ದಾವೆ? ಯಾಕೆ ಅತ್ಯಾಚಾರ ಆಗ್ತಾ ಇದೆ? ಯಾಕೆ ದರೋಡೆ ಆಗ್ತಾ ಇದೆ? ಇದನ್ನು ಯೋಚನೆ ಮಾಡಬೇಕು.